ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಇಲ್ಲಿ ನೋಡಿ ಈ ಅಡ್ವರ್ಬ್ಸ್ ಬಿಟ್, ಅ ಲಿಟಲ್ ಬಿಟ್, ವೆರಿ ಲಿಟಲ್, ಅ ಲಿಟಲ್ ಮೋರ್ ಏನು ಡಿಫ್ರೆನ್ಸ್ ಇದೆ, ಸೆಂಟೆನ್ಸ್ನಲ್ಲಿ ಎಲ್ಲಿ ಪೊಸಿಷನ್ ಮಾಡಬೇಕು, ಏನು ಮೀನಿಂಗ್ ಕೊಡುತ್ತೆ ಅನ್ನೋದನ್ನ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಈ ವರ್ಡ್ಗಳ ಮೀನಿಂಗ್ ನೋಡಿಬಿಡಿ, ಆಮೇಲೆ ನಾನು ನಿಮಗೆ ಎಲ್ಲದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅ ಬಿಟ್ ಅಂದರೆ ಒಂಚೂರು ಅಂತ ನಾವು ಹೇಗೆ ಕನ್ನಡದಲ್ಲಿ ಹೇಳ್ತೀವಿ ಆ ಥರ. ಅ ಲಿಟಲ್ ಒಂದು ಸ್ವಲ್ಪ. ಎ ಅಂತ ಯಾಕೆ ಬಂದಿದೆ, ಹೇಗೆ ನಾವು ಕನ್ನಡದಲ್ಲಿ ಒಂದು ಸ್ವಲ್ಪ ಒಂಚೂರು ಅಂತೀವಿ, ಅದೇ ಥರ ಇಂಗ್ಲೀಷ್ನಲ್ಲೂ ಅ ಬಿಟ್, ಅ ಲಿಟಲ್ ಅಂತೀವಿ. ಅ ಲಿಟಲ್ ಬಿಟ್ ಅಂದರೂ ಕೂಡ ಸೇಮ್ ಮೀನಿಂಗ್, ಒಂದು ಸ್ವಲ್ಪ. ನೋಡ್ತಾ ಇರಿ, ಡಿಫ್ರೆನ್ಸ್ ಹೇಳ್ಕೊಡ್ತೀನಿ ನಾನು. ವೆರಿ ಲಿಟಲ್ ಅಂದರೆ ಸ್ವಲ್ಪನೇ, ಅ ಲಿಟಲ್ ಮೋರ್ ಅಂದರೆ ಸ್ವಲ್ಪ ಜಾಸ್ತಿ. ಬಟ್ ಯಾವಾಗ ಯೂಸ್ ಮಾಡಬೇಕು ನಾನು ಹೇಳ್ತೀನಿ. ಸೊ ಇಷ್ಟು ಗೊತ್ತಾಯ್ತಲ್ಲ ನಿಮ್ಗೀಗ. ಸೊ ಕನ್ನಡದಲ್ಲಿ ನಾವು ಯಾವಾಗ ಒಂದು ಸ್ವಲ್ಪ ಅಂತ ಹೇಳಬೇಕಾಗುತ್ತೆ, ಆಗ ಅ ಲಿಟಲ್ನ ಯೂಸ್ ಮಾಡಿ. ಆ್ಯಂಡ್ ಅ ಲಿಟಲ್ ಆದಮೇಲೆ ಯಾವಾಗಲೂ ಅಡ್ಜೆಕ್ಟಿವ್ ಬರುತ್ತೆ. ಅ ಲಿಟಲ್ ಹ್ಯಾಪಿ, ಅ ಲಿಟಲ್ ಟಯರ್ಡ್, ಅ ಲಿಟಲ್ ಹಂಗ್ರಿ ಅನ್ನೋದು. ಅದೇ ಥರ ಲಿಟಲ್ ಮುಂದೆ ನೌನ್ ಕೂಡ ಹಾಕ್ಬೋದು ಆ್ಯಂಡ್ ವರ್ಬ್ನ ಕೂಡ ಮಾಡಿಫೈ ಮಾಡ್ಬೋದು ಅ ಲಿಟಲ್ ಇಂದ. ಬಟ್ ವರ್ಬ್ ಜೊತೆ ಯೂಸ್ ಮಾಡ್ತಿದ್ರೆ ಎಂಡಲ್ಲಿ ಹಾಕಿ ಅ ಲಿಟಲ್ನ. ಎಕ್ಸಾಂಪಲಲ್ಲಿ ನಿಮಗೆಲ್ಲ ಗೊತ್ತಾಗಿ ಹೋಗುತ್ತೆ. ಸೊ ಫಸ್ಟ್ ಈಗ ಸ್ಟ್ರಕ್ಚರ್ ನೋಡಿ. ಅಡ್ಜೆಕ್ಟಿವ್ ಜೊತೆ ಅ ಲಿಟಲ್ ಅಂದ್ರೇನು, ಸ್ವಲ್ಪ ಆರ್ ಒಂದು ಸ್ವಲ್ಪ. ಐ ಆಮ್ ಅ ಲಿಟಲ್ ಲೇಟ್ ಅಂದರೆ ನಾನು ಸ್ವಲ್ಪ ಲೇಟ್ ಆಗಿದ್ದೀನಿ ಅಂತ ನೀವು ಹೇಳಬೇಕಾಗುತ್ತೆ. ಈ ಥರ ಹೇಳ್ತಿರಲ್ಲ, ಸ್ವಲ್ಪ ಲೇಟ್ ಆಯಿತು, ಲೇಟ್ ಆಗಿದ್ದೀನಿ ನಾನೀಗ ಹೋಗಬೇಕು. ಸ್ಟ್ರಕ್ಚರ್ ನೋಡಿ. ಐ ಆಮ್ ಲೇಟ್. ಲೇಟ್ ಅನ್ನೋದು ಅಡ್ಜೆಕ್ಟಿವ್ ಅಲ್ವಾ, ಅದ್ರ ಹಿಂದೆ ಅ ಲಿಟಲ್ ಹಾಕಿ, ಅಷ್ಟೇ, ಮುಗೀತು, ಮತ್ತೇನೂ ಇಲ್ಲ. ಸೊ ನೀವು ಯಾವುದೇ ಅಡ್ಜೆಕ್ಟಿವ್ ಯೂಸ್ ಮಾಡಿ ಅದ್ರ ಹಿಂದೆ ಅ ಲಿಟಲ್ ಹಾಕಿದ್ರೆ ಸ್ವಲ್ಪ, ಒಂದು ಸ್ವಲ್ಪ ಅನ್ನೋ ಮೀನಿಂಗ್ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಇದೆ. ಐ ಆಮ್ ಅ ಲಿಟಲ್ ಟಯರ್ಡ್, ಶಿ ಈಸ್ ಅ ಲಿಟಲ್ ಶೈ, ಐ ವಾಸ್ ಅ ಲಿಟಲ್ ಬ್ಯುಸಿ. ಇಟ್ಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್, ಸ್ವಲ್ಪ ರೇಟ್ ಹೆಚ್ಚಿದೆ, ಎಕ್ಸ್ಪೆನ್ಸಿವ್ ಇದೆ ಬಟ್ ಸ್ವಲ್ಪ ಹೆಚ್ಚಿದೆ, ಈ ಥರ ಹೇಳ್ತಿರ್ತೀವಲ್ಲ. ಇಟ್ ಸೌಂಡ್ಸ್ ಅ ಲಿಟಲ್ ಸಿಲಿ, ಇಟ್ಸ್ ಅ ಲಿಟಲ್ ಕೋಲ್ಡ್ ಟುಡೇ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅ ಲೇಟ್, ಅ ಟಯರ್ಡ್, ಅ ಬಿಸಿ, ಅ ಕೋಲ್ಡ್ ಅಂದರೆ ರಾಂಗ್. ಬಟ್ ಲಿಟಲ್ ಜೊತೆ ಯೂಸ್ ಮಾಡಿದ್ರೆ ಕರೆಕ್ಟ್. ದ ಟಿವಿ ಈಸ್ ಅ ಲಿಟಲ್ ಲೌಡ್ ಅಂದರೆ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ. ಐ ಆಮ್ ಫೀಲಿಂಗ್ ಅ ಲಿಟಲ್ ಡಿಸಿ. ನೋಡಿ, ಫೀಲಿಂಗ್ ಮುಂದೆನೂ ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಲ್ವಾ, ಸೊ ಅ ಲಿಟಲ್ ಅಡ್ಜೆಕ್ಟಿವ್ ಯೂಸ್ ಮಾಡಿ ಅಷ್ಟೇ. ಲುಕ್ಡ್ ಮುಂದೆನೂ ನಾವು ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಲ್ವಾ, ಅ ಲಿಟಲ್ ಪ್ಲಸ್ ಅಡ್ಜೆಕ್ಟಿವ್ ಯೂಸ್ ಮಾಡ್ಬೋದಾಗಿದ್ರೆ. ಕಿರಣ್ ಲುಕ್ಡ್ ಅ ಲಿಟಲ್ ಸಿಕ್, ರೈಟ್? ಸ್ವಲ್ಪ ಆ ಥರ ಇದೆ, ಸ್ವಲ್ಪ ಈ ಥರ ಇದೆ, ಸ್ವಲ್ಪ ಅದಿದೆ ಇದಿದೆ ಹೇಳ್ತೀವಲ್ಲ, ಅವಾಗೆಲ್ಲ ಅ ಲಿಟಲ್ ಮುಂದೆ ಅಡ್ಜೆಕ್ಟಿವ್. ಸೊ ನೋಡಿ, ಇಲ್ಲಿ ನಾನು ಗ್ರಾಮರ್ನ ಡೀಪ್ ಆಗಿ ನಿಮ್ಗೆ ಹೇಳ್ಕೊಡ್ತಿಲ್ಲ. ನಮಗೆ ಪ್ರತಿ ಸೆಂಟೆನ್ಸ್ ಮೀನಿಂಗ್ ಹೇಳ್ಕೊಡಿ, ಅದರ ಯಾಕೆ ಬಂತು, ಯಾವ ವರ್ಡ್ ಬಂತು, ಅದೆಲ್ಲ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ ಹಳೆ ವಿಡಿಯೋಸ್ ನೋಡಿ, ನಿಮ್ಗೆ ಇನ್ನೂ ಡೌಟ್ಸ್ ಬರ್ತಾ ಇದ್ರೆ, ರೈಟ್? ಸೊ ಎಲ್ಲ ಸೆಂಟೆನ್ಸ್ನಲ್ಲೂ ಅ ಲಿಟಲ್ ಬದಲು ಅ ಬಿಟ್ ಹಾಕ್ಬೋದು. ಐ ಆಮ್ ಅ ಲಿಟಲ್ ಲೇಟ್ ಬದಲು ಐ ಆಮ್ ಅ ಬಿಟ್ ಲೇಟ್ ಅಂತ ಹೇಳ್ಬೋದು. ಐ ಆಮ್ ಅ ಲಿಟಲ್ ಟಯರ್ಡ್ ಬದಲು ಐ ಆಮ್ ಅ ಬಿಟ್ ಟಯರ್ಡ್ ಅನ್ಬೋದು. ಅ ಲಿಟಲ್ ಶೈ, ಅ ಬಿಟ್ ಶೈ, ಅ ಲಿಟಲ್ ಬಿಸಿ, ಅ ಬಿಟ್ ಬಿಸಿ, ಅ ಲಿಟಲ್ ಕೋಲ್ಡ್, ಅ ಬಿಟ್ ಕೋಲ್ಡ್, ಅ ಲಿಟಲ್ ಸಿಕ್, ಅ ಬಿಟ್ ಸಿಕ್ ಅನ್ಬೋದು. ಬಟ್ ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ? ಅ ಬಿಟ್ ಈಸ್ ಮೋರ್ ಇನ್ಫಾರ್ಮಲ್ ದೆನ್ ಅ ಲಿಟಲ್. ಸೊ ಅ ಲಿಟಲ್ಗಿಂತ ಅ ಬಿಟ್ ಅನ್ನೋದು ಇನ್ಫಾರ್ಮಲ್, ರೈಟ್? ಅ ಲಿಟಲ್ ಅನ್ನೋದು ಸ್ವಲ್ಪ ಫಾರ್ಮಲ್ ಆಗಿರುತ್ತೆ, ಅ ಬಿಟ್ ಅಂದರೆ ತುಂಬ ಕ್ಯಾಶುವಲ್ ಸ್ಟೈಲ್ ಆಗೋಗುತ್ತೆ ಅಷ್ಟೇ. ಸೊ ಕನ್ನಡದಲ್ಲೂ ನೋಡಿ, ನಾವು ಒಂದು ಸ್ವಲ್ಪ ಅಂದರೆ ಹೇಗಿರುತ್ತೆ, ಒಂದು ಚೂರು ಅಂದರೆ ಹೇಗಿರುತ್ತೆ. ಒಂದು ಚೂರು ಅನ್ನೋದು ಕ್ಯಾಶುವಲ್ ಸ್ಟೈಲ್ ಆಯ್ತಲ್ವಾ, ಅದೇ ಥರನೇ ಆ ಬಿಟ್ ಅಂದರೆ ಕ್ಯಾಶುವಲ್ ಆಗಿರುತ್ತೆ, ಕ್ಯಾಶುವಲ್ ಆಗಿ ಫ್ರೆಂಡ್ಲಿ ಇನ್ಫಾರ್ಮಲ್ ಆಗಿರುತ್ತೆ ಅಷ್ಟೇ. ಸೊ ಒಂದು ಚೂರು ಅನ್ನೋದಕ್ಕಿಂತ ಕಡಿಮೆ, ಅವಾಗ ನಾವು ಆ ಬಿಟ್ ಜಾಗದಲ್ಲಿ ಲಿಟಲ್ ಬಿಟ್ನ ಕೂಡ ಹಾಕಿ ಹೇಳ್ಬೋದು. ಐ ಆಮ್ ಅ ಬಿಟ್ ಲೇಟ್, ಐ ಆಮ್ ಅ ಲಿಟಲ್ ಬಿಟ್ ಲೇಟ್, ಐ ಆಮ್ ಅ ಬಿಟ್ ಟಯರ್ಡ್, ಐ ಆಮ್ ಅ ಲಿಟಲ್ ಬಿಟ್ ಟಯರ್ಡ್ ಅಂತ. ನೋಡಿ, ಎಲ್ಲ ಕಡೆ ಜಸ್ಟ್ ಆ ಬಿಟ್ ಜಾಗದಲ್ಲಿ ಆ ಲಿಟಲ್ ಬಿಟ್ ಬಂದಿದೆ ಅಷ್ಟೇ. ಆ ಲಿಟಲ್ ಬಿಟ್ ಅನ್ನೋದು ಆ ಬಿಟ್ಗಿಂತ ಕಡಿಮೆ ಅಮೌಂಟ್ನ ತೋರಿಸುತ್ತೆ ಅಷ್ಟೇ, ಮತ್ತೇನಿಲ್ಲ. ಇದು ಕೂಡ ಕ್ಯಾಶುವಲ್ ಸ್ಟೈಲ್ನಲ್ಲಿ ಯೂಸ್ ಆಗುತ್ತೆ, ನೀವು ಯಾವುದಾದ್ರೂ ಹೇಳಿ, ನಿಮ್ಮ ಇಷ್ಟ, ರೈಟ್? ಸೊ ಈಗ ನಿಮ್ಗೆ ಏನು ಗೊತ್ತಾಯ್ತು? ಅಡ್ಜೆಕ್ಟಿವ್ ಜೊತೆ ಅ ಲಿಟಲ್ ಆದರೂ ಯೂಸ್ ಮಾಡ್ಬೋದು, ಅ ಬಿಟ್ ಆದರೂ ಯೂಸ್ ಮಾಡ್ಬೋದು. ಡಿಫ್ರೆನ್ಸ್ ಏನು ಅಂತ ಗೊತ್ತಾಯ್ತು. ಅದೇ ಥರ ನಾವು ಆ್ಯಕ್ಷನ್ ಕೂಡ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಅ ಲಿಟಲ್, ಅ ಬಿಟ್. ಇಲ್ಲಿ ನೋಡಿ, ಹೀ ಕ್ರೈಡ್ ಅ ಲಿಟಲ್ ಅಂದರೆ ಒಂದು ಸ್ವಲ್ಪ ಅತ್ತ ಅಂತ ನಾವು ಕನ್ನಡದಲ್ಲಿ ಹೇಗೆ ಹೇಳ್ತೀವಿ? ಒಂದು ಸ್ವಲ್ಪ ನಕ್ದ, ಅವ್ನು ಸ್ವಲ್ಪ ಅತ್ತ, ಅವ್ನು ಸ್ವಲ್ಪ ಟ್ರೈ ಮಾಡ್ದ, ಈ ಥರ ಹೇಳೋ ಕಡೆ ಎಲ್ಲ ನಾವು ಯೂಸ್ ಮಾಡ್ಬೋದು. ವರ್ಬ್ ಆದ್ಮೇಲೆ ಬರ್ಬೇಕು. ಇಲ್ಲಿ ಹಿ ಅ ಲಿಟಲ್ ಕ್ರೈಡ್ ಅಂತ ಹೇಳಲ್ಲ, ಹಿ ಕ್ರೈಡ್ ಅ ಲಿಟಲ್, ಹಿ ಲಾಫ್ಡ್ ಅ ಲಿಟಲ್, ಹಿ ಟ್ರೈಡ್ ಅ ಲಿಟಲ್, ಈ ಥರನೇ ಬರುತ್ತೆ. ಹಾಂ, ಇಲ್ಲೂ ಕೂಡ ಅಷ್ಟೇ, ಆ ಲಿಟಲ್ ಜಾಗದಲ್ಲಿ ಅ ಬಿಟ್ ಕೂಡ ಹಾಕ್ಬೋದು. ಹಿ ಕ್ರೈಡ್ ಅ ಬಿಟ್, ಹಿ ಲಾಫ್ಡ್ ಅ ಬಿಟ್, ಹಿ ಟ್ರೈಡ್ ಅ ಬಿಟ್ ಅಂತ. ಸೊ ಡಿಫ್ರೆನ್ಸ್ ಆಗಲೇ ಹೇಳಿದ್ದೆ. ಆ್ಯಂಡ್ ಅ ಲಿಟಲ್ ಬಿಟ್ ಕೂಡ ಯೂಸ್ ಮಾಡ್ಬೋದು. ಐ ಓನ್ಲಿ ಹ್ಯಾಡ್ ಅ ಲಿಟಲ್, ನಾ ಸ್ವಲ್ಪನೇ ತಗೊಂಡೆ. ಟರ್ನ್ ಅಪ್ ದ ವಾಲ್ಯೂಮ್ ಅ ಲಿಟಲ್, his remarks irritated me a little.
ಅವ್ನು ಮಾಡಿದ ರಿಮಾರ್ಕ್ಸ್ ನನಗೆ ಇರಿಟೇಟ್ ಆಗೋ ಥರ ಮಾಡ್ತು. ಸೊ ನೆನ್ಪಿಟ್ಕೊಳ್ಳಿ, ವರ್ಬ್ ಜೊತೆ ಲಿಟ್ಲ್ ಯಾವಾಗಲೂ ಸೆಂಟೆನ್ಸ್ನ ಎಂಡಲ್ಲಿರುತ್ತೆ. ಹರ್ ಹ್ಯಾಂಡ್ಸ್ ವರ್ ಶೇಕಿಂಗ್ ಅ ಲಿಟ್ಲ್. ವುಡ್ ಯು ಎಕ್ಸ್ಪ್ಲೇನ್ ಯುವರ್ ಸೆಲ್ಫ್ ಅ ಲಿಟ್ಲ್? ಕ್ಯಾನ್ ಯು ವೇಟ್ ಅ ಬಿಟ್ ಅನ್ಬೋದು. ನೀವು ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತೀರಾ, ಕ್ಯಾಶುವಲ್ ಆಗಿ ಮಾತಾಡ್ತಿರ್ತಿರಲ್ಲ, ಅ ಲಿಟ್ಲ್ ಬದಲು ಅ ಬಿಟ್ ಕೂಡ ಯೂಸ್ ಮಾಡಿ. ವೇಟ್ ಮಾಡ್ತೀಯ ಸ್ವಲ್ಪ ಹೊತ್ತು ಅಂತ. ವಿ ಟಾಕ್ಡ್ ಫಾರ್ ಅ ಲಿಟ್ಲ್ ಬಿಟ್. ಇಲ್ಲಿ ನೋಡಿ, ಫಾರ್ ಅ ಲಿಟ್ಲ್ ಬಿಟ್ ಅಂತ ಬಂತು. ಫಾರ್ ಮುಂದೆ ಯಾಕೆ ಬಂತು ಅಂದರೆ ತುಂಬ ಕಡಿಮೆ ಟೈಮ್ ಅಂತ ಹೇಳೋದಕ್ಕೆ ಈ ಥರ ಬಂತು. ನಾವು 1-2 ನಿಮಿಷ ಮಾತಾಡಿದೆ ಅಷ್ಟೇ ಅಂತೀವಲ್ವಾ ಕನ್ನಡದಲ್ಲಿ, 1-2 ಸೆಕೆಂಡ್ ಮಾತಾಡಿದೆ ಅಷ್ಟೇ ಅಂತಿರಲ್ಲ, ಅವಾಗ ಹೇಳಿ ವಿ ಟಾಕ್ಡ್ ಫಾರ್ ಅ ಲಿಟ್ಲ್ ಬಿಟ್ ಅಂತ. ಅಂದರೆ ಜಾಸ್ತಿ ಟೈಮ್ ಅಲ್ಲ, ಸ್ವಲ್ಪ ಅಂತ ಅರ್ಥ. ಆ್ಯಂಡ್ ಈ ಥರ ಕೇಳಿದ್ರು ನನಗೆ, ಹ್ಯಾವ್ ಸಮ್ ಕೇಕ್ ಅಂದರೆ ಸ್ವಲ್ಪ ಕೇಕ್ ತಗೋ. ಅದಕ್ಕೆ ನಾನು ಈ ಥರ ಹೇಳಿದೆ, ಐ ಹ್ಯಾವ್ ಜಸ್ಟ್ ಅ ಲಿಟ್ಲ್ ಬಿಟ್ ಅಂತ. ನಾನು ಸ್ವಲ್ಪನೇ ತಗೊಳ್ತೀನಿ, ರೈಟ್? ಕ್ಯಾಶುವಲ್ ಆಗಿ ನಾನು ಹೇಳಿದೆ. ಅರ್ಥ ಆಯ್ತಲ್ಲ? ವರ್ಬ್ ಜೊತೆ ಯೂಸ್ ಮಾಡ್ತಾ ಇದ್ರೆ ಅ ಲಿಟ್ಲ್ ಆದರೂ ಹಾಕಿ, ಅ ಬಿಟ್ ಆದರೂ ಹಾಕಿ, ಅ ಲಿಟ್ಲ್ ಬಿಟ್ ಆದರೂ ಹಾಕಿ. ಅವಾಗಲೇ ಹೇಳಿದ ಡಿಫ್ರೆನ್ಸೇ ಇದಕ್ಕೂ. ಆ್ಯಂಡ್ ಯಾವಾಗಲೂ ಸೆಂಟೆನ್ಸ್ ಎಂಡಲ್ಲಿ ಬರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ನೌನ್ನ ಡಿಸ್ಕ್ರೈಬ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಬಟ್ ನೌನ್ ಹಿಂದೆ ಇರುತ್ತೆ. ಆಗಲೇ ಅಡ್ಜೆಕ್ಟಿವ್ ಹಿಂದೆ ಇತ್ತಲ್ವಾ, ಅದೇ ಥರನೇ. ಇಲ್ಲಿ ನೋಡಿ, ಐ ಜಸ್ಟ್ ಏಟ್ ಅ ಲಿಟ್ಲ್ ಬ್ರೆಡ್. ನಾನು ಎಷ್ಟು ಬ್ರೆಡ್ ತಿಂದೆ? ಒಂದು ಸ್ವಲ್ಪ ಬ್ರೆಡ್ ತಿಂದೆ ಅಷ್ಟೇ. ತುಂಬ ಹಸಿವಾಗಿತ್ತು, ಸೊ ಐ ಜಸ್ಟ್ ಏಟ್ ಅ ಲಿಟ್ಲ್ ಬ್ರೆಡ್. ಮಿಕ್ಸ್ ಇಟ್ ವಿತ್ ಅ ಲಿಟ್ಲ್ ಹನಿ. ಸ್ವಲ್ಪ ಹನಿ ಜೊತೆ ಮಿಕ್ಸ್ ಮಾಡು ಇದನ್ನ. ದಿಸ್ ಪ್ಲೇಸ್ ಇಸ್ ಅ ಲಿಟ್ಲ್ ಕೂಲ್. ಈ ಜಾಗ ಒಂದು ಸ್ವಲ್ಪ ತಂಪಾಗಿದೆ. ನೋಡಿ ಕನ್ನಡದಲ್ಲಿ ಹೇಗೆ ಹೇಳ್ತೀವಿ, ಒಂದು ಸ್ವಲ್ಪ ಬ್ರೆಡ್, ಒಂದು ಸ್ವಲ್ಪ ಕೂಲ್ ಇದೆ, ಒಂದು ಸ್ವಲ್ಪ ಹಾಟ್ ಇದೆ, ಆ ಥರ ಇಂಗ್ಲೀಷ್ನಲ್ಲಿ ಅ ಲಿಟ್ಲ್ ಸಮಥಿಂಗ್. ಐ ಸ್ಪೀಕ್ ಅ ಲಿಟ್ಲ್ ಇಂಗ್ಲೀಷ್ ಅನ್ಬೋದು. ನಾನು ಒಂದು ಸ್ವಲ್ಪ ಇಂಗ್ಲೀಷ್ ಮಾತಾಡ್ತೀನಿ. ಹೇಳ್ತಿರ್ತಾರಲ್ಲ, ನನಗೆ ಇಂಗ್ಲೀಷ್ ಅಷ್ಟು ಬರಲ್ಲ, ಬಟ್ ನಾನು ಸ್ವಲ್ಪ ಮಾತಾಡ್ತೀನಿ. ಐ ಸ್ಪೀಕ್ ಅ ಲಿಟ್ಲ್ ಇಂಗ್ಲೀಷ್. ಈಗ ನಿಮ್ಗೆ ಡೌಟ್ ಬರ್ಬೋದು, ಜಸ್ಟ್ ಲಿಟ್ಲ್ ಹಾಕಬಾರ್ದಾ, ಐ ಸ್ಪೀಕ್ ಲಿಟ್ಲ್ ಇಂಗ್ಲೀಷ್ ಅನ್ಬಾರ್ದಾ? ಎಸ್, ಈ ಥರ ಯೂಸೇಜ್ ಕೂಡ ಇದೆ. ವಿತೌಟ್ ಎ ಕೂಡ ಇದೆ. ಅ ಲಿಟ್ಲ್ಗಿಂತ ಕಡಿಮೆ ಅಮೌಂಟ್, ಸ್ವಲ್ಪನೇ ಅನ್ನೋದು ಬರುತ್ತೆ. ಐ ಸ್ಪೀಕ್ ಲಿಟ್ಲ್ ಇಂಗ್ಲೀಷ್. ಸೊ ನೋಡಿ, ಹೇಳುವಾಗ ಟೋನ್ ಈ ಥರ ಇರುತ್ತೆ, ಐ ಸ್ಪೀಕ್ ಲಿಟ್ಲ್ ಇಂಗ್ಲೀಷ್ ಅಂದರೆ ನನಗೆ ಸ್ವಲ್ಪನೇ ಬರುತ್ತೆ. ಅ ಲಿಟ್ಲ್ಗಿಂತ ಕಡಿಮೆ ಅಮೌಂಟ್ನ ತೋರಿಸೋದಕ್ಕೆ ವಿದೌಟ್ ಎ ಲಿಟ್ಲ್ ಯೂಸ್ ಮಾಡ್ತೀವಿ. ನೋಡ್ತಾ ಇರಿ, ಗೊತ್ತಾಗುತ್ತೆ. ಲಿಟ್ಲ್ಗಿಂತ ಕಡಿಮೆ ಅನ್ನೋದಕ್ಕೆ ವೆರಿ ಲಿಟ್ಲ್ ಅನ್ಬೋದು. ಐ ಸ್ಪೀಕ್ ವೆರಿ ಲಿಟ್ಲ್ ಇಂಗ್ಲೀಷ್. ತುಂಬಾ ಕಡಿಮೆ ಇಂಗ್ಲೀಷ್ ಬರುತ್ತೆ ನನಗೆ. ಐ ಸ್ಪೀಕ್ ಅ ಲಿಟ್ಲ್ ಇಂಗ್ಲೀಷ್ ಅಂದರೆ ಒಂದು 30% ಅನ್ಕೊಳ್ಳಿ. ಐ ಸ್ಪೀಕ್ ಲಿಟ್ಲ್ ಇಂಗ್ಲೀಷ್ ಅಂದರೆ ಒಂದು 20% ಅನ್ಕೊಳ್ಳಿ. ಐ ಸ್ಪೀಕ್ ವೆರಿ ಲಿಟ್ಲ್ ಇಂಗ್ಲೀಷ್ ಅಂದರೆ ಒಂದು 5 to 10% ಅನ್ಕೊಳ್ಳಿ. ರೈಟ್, ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳ್ತೇನೆ. ಅದೇ ಥರ ನೋಡಿಲಿ, ವಿ ಹ್ಯಾಡ್ ಅ ಲಿಟ್ಲ್ ರೈನ್ ದಿಸ್ ಇಯರ್ ಅಂದರೆ ಸ್ವಲ್ಪ ಮಳೆ ಆಯಿತು ಈ ವರ್ಷ. ಹೇಗೆ ಅಂದರೆ ಲಾಸ್ಟ್ ಇಯರ್ ಏನೂ ಆಗಿರಲಿಲ್ಲ, ಬಟ್ ವಿ ಹ್ಯಾಡ್ ಅ ಲಿಟ್ಲ್ ರೈನ್ ದಿಸ್ ಇಯರ್ ಅಟ್ ಲೀಸ್ಟ್. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ವಿ ಹ್ಯಾಡ್ ಲಿಟ್ಲ್ ರೈನ್ ದಿಸ್ ಇಯರ್. ಸ್ವಲ್ಪನೇ ಮಳೆ ಆಯಿತು. ತುಂಬಾನೇ ಕಡಿಮೆ ಅಂದರೆ ಈ ಥರ ಹೇಳಿ, ವಿ ಹ್ಯಾಡ್ ವೆರಿ ಲಿಟ್ಲ್ ರೈನ್ ದಿಸ್ ಇಯರ್ ಅಂದರೆ ತುಂಬ ಅತ್ಯಂತ ಕಡಿಮೆ ಅಂತ ಹೇಳುವಾಗ ವೆರಿ ಲಿಟ್ಲ್ ಯೂಸ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ಗೊತ್ತಾಯ್ತಲ್ಲ, ಲಿಟ್ಲ್ ಮುಂದೆ ಅಡ್ಜೆಕ್ಟಿವ್ ಯೂಸ್ ಮಾಡ್ಬೋದು ಅಂತ. ಅದೇ ಥರ ಕಂಪೇರೇಟಿವ್ ಅಡ್ಜೆಕ್ಟಿವ್ಸ್ನ ಕೂಡ ನಾವು ಯೂಸ್ ಮಾಡ್ಬೋದು. ಅಂದರೆ ಒಂದನ್ನು ಮತ್ತೊಂದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇರೋವಾಗ ಯು ಶುಡ್ ವರ್ಕ್ ಹಾರ್ಡ್ ಅನ್ಬೋದು, ಅಂದರೆ ಕಷ್ಟಪಟ್ಟು ಕೆಲಸ ಮಾಡು. ಯು ಶುಡ್ ವರ್ಕ್ ಹಾರ್ಡರ್ ಅನ್ಬೋದು, ಇನ್ನೂ ಹೆಚ್ಚು, ಮೊದಲಿಗಿಂತ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡು ಅಂತ. ಸೊ ಇದು ಅರ್ಥ ಆಯಿತು. ಇವಾಗ ನೋಡಿ, ಯು ಶುಡ್ ವರ್ಕ್ ಅ ಬಿಟ್ ಹಾರ್ಡರ್, ಒಂದು ಸ್ವಲ್ಪ ಜಾಸ್ತಿ ಕಷ್ಟಪಡು ಅಂತ. ಮೊದಲಿಗಿಂತ ಸ್ವಲ್ಪ ಹೆಚ್ಚು ಕಷ್ಟಪಡು ಅಂತ. ಮೇಲಿನ 2 ನಾರ್ಮಲ್ ಸೆಂಟೆನ್ಸ್ಗಳು ಗೊತ್ತಿದೆ ನಿಮಗೆ. ಯು ಶುಡ್ ವರ್ಕ್ ಹಾರ್ಡ್, ಕಷ್ಟಪಡು. ಯು ಶುಡ್ ವರ್ಕ್ ಹಾರ್ಡರ್, ಹೆಚ್ಚು ಕಷ್ಟಪಡು. ಒಂದು ಸ್ವಲ್ಪ ಹೆಚ್ಚು ಕಷ್ಟಪಡು ಅಂದರೆ ಅ ಬಿಟ್ ಹಾರ್ಡರ್ ಅನ್ನಿ. ಆ್ಯಂಡ್ ಈ ಜಾಗದಲ್ಲಿ ಲಿಟ್ಲ್ ಹಾರ್ಡರ್ ಅನ್ಬೋದಲ್ವಾ? ಗೊತ್ತಾಯ್ತಲ್ವಾ ನಿಮ್ಗದು? ಆ್ಯಂಡ್ ಈ ಥರನೂ ಅನ್ಬೋದು, ಯು ಶುಡ್ ವರ್ಕ್ ಅ ಲಿಟ್ಲ್ ಬಿಟ್ ಹಾರ್ಡರ್ ದ್ಯಾನ್ ಬಿಫೋರ್ ಅಂತಲೂ ಹೇಳ್ಬೋದು. ಮೇಲಿನ ಎಲ್ಲ ಸೆಂಟೆನ್ಸ್ಗಳಲ್ಲೂ ದ್ಯಾನ್ ಬಿಫೋರ್ ಅಂತ ನಾನು ಹಾಕಿಲ್ಲ, ಯಾಕೆಂದರೆ ಅದು ಅರ್ಥ ಆಗುತ್ತೆ, ಅಂಡರ್ಸ್ಟುಡ್ ಇದ್ದರೆ ಹಾಕಬೇಕಾಗಿಲ್ಲ. ಬಟ್ ನಾವು ಮೊದಲಿಗಿಂತ ನೀನು ಹೆಚ್ಚು ಅಂತ ಹೇಳಬೇಕಾದಾಗ ದ್ಯಾನ್ ಹಾಕಿ ಹೇಳಬೇಕಲ್ವಾ? ಯು ಶುಡ್ ವರ್ಕ್ ಹಾರ್ಡ್ ಎ ಲಿಟ್ಲ್ ಬಿಟ್ ಹಾರ್ಡರ್ ದೆನ್ ಬಿಫೋರ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಆ ಲಿಟ್ಲ್ ಮೋರ್ ಅನ್ಬಾರ್ದು. ಮೋರ್ ಮತ್ತು ಹಾರ್ಡರ್ ಈ ಥರ ಮೋರ್ ಜೊತೆಗೆ ಇಯರ್ ಅಡ್ಜೆಕ್ಟಿವ್ಗಳು ಬರಲ್ಲ, ಯಾಕೆಂದರೆ ಹಾರ್ಡರ್ ಅನ್ನೋದೇ ಕಂಪೇರಿಟಿವ್ ಅಲ್ವಾ? ಯಾವುದನ್ನ ಇಂದ ಕಂಪೇರಿಟಿವ್ ಮಾಡೋಕ್ಕಾಗಲ್ಲ, ಅದು ಅವಾಗ ಮೋರ್ ಬರುತ್ತೆ. ಈಗ ನೋಡಿ, ಹಾರ್ಡ್, ಹಾರ್ಡರ್, ಹಾರ್ಡೆಸ್ಟ್. ಇಂಟ್ರೆಸ್ಟಿಂಗ್, ಮೋರ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಇಂಟ್ರೆಸ್ಟಿಂಗ್. ಈಗ ಇಂಟ್ರೆಸ್ಟಿಂಗ್ಗೆ ಸೇರ್ಸಕ್ಕೆ ಬರಲ್ಲ ಅಲ್ವಾ, ಅದಕ್ಕೆ ಮೋರ್ ಇಂಟ್ರೆಸ್ಟಿಂಗ್. ಬಟ್ ಹಾರ್ಡ್ಗೆ ಸೇರಿಸ್ಬೋದಲ್ವಾ? ಸೊ ಇಲ್ಲಿ ಮೋರ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಪುಟ್ ಸಮ್ ಎಫರ್ಟ್, ಸ್ವಲ್ಪ ಎಫರ್ಟ್ ಹಾಕು. ಪುಟ್ ಅ ಲಿಟ್ಲ್ ಎಫರ್ಟ್, ಒಂದು ಸ್ವಲ್ಪ ಎಫರ್ಟ್ ಹಾಕು ಅಂತ ಹೇಳಿದ್ದು. ಸಮ್ ಅಂದರೆ ಸ್ವಲ್ಪ, ಅಮೌಂಟ್ ಗೊತ್ತಿಲ್ಲ, ರೈಟ್? ಬಟ್ ಅ ಲಿಟ್ಲ್ ಅಂದರೆ ಸ್ವಲ್ಪ ಅಮೌಂಟ್. ಸಮ್ಗಿಂತ ಕಡಿಮೆ ಅ ಲಿಟ್ಲ್. ಪುಟ್ ಅ ಲಿಟ್ಲ್ ಮೋರ್ ಎಫರ್ಟ್.
ಈಗ ನೋಡಿ ಇಲ್ಲಿ ಮೋರ್ ಬಂತು, ಯಾಕೆಂದ್ರೆ ಈಗ ಹಾಕಿದ್ದಕ್ಕಿಂತ ಹೆಚ್ಚು ಹಾಕು, ಸ್ವಲ್ಪ ಜಾಸ್ತಿ ಹಾಕು ಅಂತ ಹೇಳಬೇಕಲ್ವಾ, ಅವಾಗ ಅ ಲಿಟ್ಲ್ ಮೋರ್ ಬರುತ್ತೆ ಅಷ್ಟೇ. ಈಗ ಇಲ್ಲಿ ನೋಡಿ, ಅವ್ರು ನನಗೆ ಈ ಥರ ಕೇಳಿದ್ರು, ದಿಸ್ ಮಚ್ ಎನಫ್, ಇಷ್ಟು ಸಾಕಾ ಅಂತ. ಅದಕ್ಕೆ ನಾನು ಹೇಳಿದೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು, ಅ ಲಿಟಲ್ ಬಿಟ್ ಮೋರ್. ಅಂದರೆ ಈಗ ಅವ್ರು ಕೊಟ್ಟಿರೋದಕ್ಕಿಂತ ಸ್ವಲ್ಪ ಜಾಸ್ತಿ, ಈಗ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಬೇಕಾದಾಗ ಅ ಲಿಟಲ್ ಬಿಟ್ ಮೋರ್ ಅನ್ಬೇಕು. ಅರ್ಥ ಆಯ್ತಲ್ಲ? ಸೊ ನೋಡಿ, ಮೋರ್ ಬರೋದೆಲ್ಲ ಕಂಪೇರ್ ಮಾಡಿ ಹೇಳೋವಾಗ್ಲೇ, ಮೊದಲಿಗಿಂತ ಅದಕ್ಕಿಂತ ಇದಕ್ಕಿಂತ ಹೆಚ್ಚು ಅಂತ ಹೇಳೋವಾಗ್ಲೇ ನಾವು ಮೋರ್ ಯೂಸ್ ಮಾಡೋದು. ಅ ಲಿಟಲ್ ಬಿಟ್ ಮೋರ್. ಈ ಎಕ್ಸಾಂಪಲ್ಸ್ ನೋಡಿ ನಿಮಗೆ ಕ್ಲಿಯರ್ ಆಗೋಗುತ್ತೆ. ದಿಸ್ ಒನ್ ಇಸ್ ಅ ಬಿಟ್ ಚೀಪರ್. ನೋಡಿ, ಬರೀ ಚೀಪ್ ಅಂತ ನಾನು ಹೇಳಿಲ್ಲ, ಚೀಪರ್ ಅಂದೆ. ಆಗಲೇ ನೋಡಿದ ವಸ್ತುಗಿಂತ ದಿಸ್ ಒನ್ ಇಸ್ ಅ ಬಿಟ್ ಚೀಪರ್. ಆಸ್ಕ್ ಹಿಮ್ ಟು ರಿಟರ್ನ್ ಇಟ್ ಅ ಬಿಟ್ ಅರ್ಲಿಯರ್. ಅಂದರೆ ನಾ ಅವನಿಗೆ ಬೇಗ ಕೊಡು ಅಂತ ಹೇಳಿದೆ, ಬಟ್ ನೀನು ಹೋಗಿ ಹೇಳು ಅದನ್ನು ಇನ್ನೂ ಸ್ವಲ್ಪ ಬೇಗ ಕೊಡು ಅಂತ. ಆಸ್ಕ್ ಹಿಮ್ ಟು ರಿಟರ್ನ್ ಇಟ್ ಅ ಬಿಟ್ ಅರ್ಲಿಯರ್. ಯು ನೀಡ್ ಅ ಲಿಟ್ಲ್ ಮೋರ್ ಪ್ರಾಕ್ಟೀಸ್. ಇನ್ನೂ ಸ್ವಲ್ಪ ಹೆಚ್ಚು ಪ್ರಾಕ್ಟೀಸ್. ಐ ವಿಲ್ ಮೇಕ್ ಇಟ್ ಅ ಬಿಟ್ ಮೋರ್ ಅಟ್ರಾಕ್ಟಿವ್. ಈಗ ಇರೋದಕ್ಕಿಂತ ಸ್ವಲ್ಪ ಹೆಚ್ಚು ಅಟ್ರಾಕ್ಟಿವ್ ಮಾಡ್ತೀನಿ. ಮೋಸ್ಟ್ ಆಫ್ ದೆಮ್ ಆರ್ ಅ ಬಿಟ್ ಓಲ್ಡರ್ ದೆನ್ ಮೀ. ನನಗಿಂತ ಸ್ವಲ್ಪ ದೊಡ್ಡವರು ಅನ್ಬೇಕು. ಅ ಬಿಟ್ ಓಲ್ಡರ್. ಕುಡ್ ಯು ಸ್ಪೀಕ್ ಅ ಲಿಟಲ್ ಬಿಟ್ ಮೋರ್ ಸ್ಲೋಲಿ. ಈಗ ನಾನು ಇಷ್ಟೇ ಹೇಳ್ಬೋದಲ್ವಾ, ಕುಡ್ ಯು ಸ್ಪೀಕ್ ಅ ಲಿಟಲ್ ಬಿಟ್ ಸ್ಲೋಲಿ ಅಂತ. ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅಂತ. ಸ್ವಲ್ಪ ಜಾಸ್ತಿನೇ ನಿಧಾನಕ್ಕೆ ಮಾತಾಡಿ ಅನ್ಬೇಕು. ಅದು ತುಂಬ ಫಾಸ್ಟ್ ಇದ್ದಾಗ ಅ ಲಿಟಲ್ ಬಿಟ್ ಮೋರ್ ಸ್ಲೋಲಿ ಅಂತ ನಾನು ಹೇಳಿದೆ ಅಷ್ಟೇ. ದಿಸ್ ಒನ್ ಈಸ್ ಅ ಲಿಟಲ್ ಬಿಟ್ ಬಿಗ್ಗರ್ ದ್ಯಾನ್ ದ್ಯಾಟ್ ಒನ್. ನೋಡಿ, ದ್ಯಾನ್ ಹಾಕ್ಲಿಲ್ಲ ಅಂದರೆ ಅಂಡರ್ಸ್ಟುಡ್, ಹಾಕಿದ್ರೆ ಇನ್ನು ನಾವು ಕ್ಲಿಯರ್ ಆಗಿ ಹೇಳ್ತಿದ್ದೀವಿ. ದಿಸ್ ಲೇಡಿ ವಾಸ್ ಅ ಬಿಟ್ ನೈಸರ್ ದ್ಯಾನ್ ವಿ ಹ್ಯಾಡ್ ಎಕ್ಸ್ಪೆಕ್ಟೆಡ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಿ ನಡ್ಕೊಂಡ್ರು. ದಿಸ್ ಮಚ್ ಇಸ್ ಅ ಬಿಟ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ದ ಲಾಸ್ಟ್ ಒನ್. ಮಿಲ್ಕ್ ಈಸ್ ಆಕ್ಚುಲಿ ಲಿಟಲ್ ಬಿಟ್ ಚೀಪರ್ ಅಟ್ ದ ಸೂಪರ್ ಮಾರ್ಕೆಟ್ ಕಂಪೇರಿಟಿವ್ಲಿ ಅದರ್ ಪ್ಲೇಸಸ್ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ನಿಮಗೆ ಈ ಸೆಂಟೆನ್ಸ್ಗಳು ಈಸಿಯಾಗಿ ಅರ್ಥ ಆಗಬೇಕಂದ್ರೆ ನಾ ಹೈಲೈಟ್ ಮಾಡಿರೋ ವರ್ಡ್ಸ್ನ ಅ ಬಿಟ್ ಮೋರ್ ಇಷ್ಟನ್ನ ಮಾತ್ರ ತೆಗೆದು ಸೆಂಟೆನ್ಸ್ ಇನ್ನೊಂದು ಸರಿ ಬರ್ಕೊಳ್ಳಿ. ಯು ನೀಡ್ ಮೋರ್ ಪ್ರಾಕ್ಟೀಸ್. ದೇ ಆರ್ ಓಲ್ಡರ್ ದೆನ್ ಮೀ. ದಿಸ್ ಒನ್ ಈಸ್ ಬಿಗ್ಗರ್ ದೆನ್ ದ್ಯಾಟ್ ಒನ್. ಈ ಥರ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಅ ಬಿಟ್ ಆ್ಯಂಡ್ ಅ ಬಿಟ್ ಮೋರ್ ಕೂಡ ಹಾಕಿ ಸೆಂಟೆನ್ಸ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಅದರಿಂದ ಏನು ಮೀನಿಂಗ್ ಬರ್ತಾ ಇದೆ ಅಂತ. ರೈಟ್, ಆ ಥರ ಮಾಡಿ ನೋಡಿ. ಸೊ ಗೊತ್ತಾಯ್ತಲ್ಲ? ಕನ್ಫ್ಯೂಷನ್ ಇದ್ರೆ ಇನ್ನೊಂದು ಸರಿ ನೋಡಿ, ನೋಡಾದ್ಮೇಲೆ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಇನ್ನೂ ತುಂಬ ಅಡ್ವರ್ಬ್ಗಳಿದೆ, ತುಂಬ ವರ್ಡ್ಸ್ಗಳಿದೆ. ನಾನು ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಅದನ್ನು ನೋಡ್ತಾ ಇರಿ, ಮಿಸ್ ಮಾಡಬೇಡಿ. ನಾನು ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ನೋಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿರಿ. ಆಗ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಈ ಎಲ್ಲ ವರ್ಡ್ಗಳ ಡಿಫ್ರೆನ್ಸ್ ನೀವು ಕಲಿಬೇಕಲ್ವಾ, ಅದನ್ನೆಲ್ಲ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಪ್ಲೀಸ್, ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.